ಹಿಂದೂಗಳಿಗೆ ಆಪತ್ತು, ಹಿಂದೂಗಳಿಗೆ ಕೊನೆ ಎಚ್ಚರಿಕೆ. ಯಾವುದೋ ಮಂಗಳೂರು ಹೆಣ್ಮಗಳು ಒಂದು ವಿಡಿಯೋ ಮಾಡಾಕವಳೆ. ಅಕ್ಕ ನಮಸ್ಕಾರ, ನಾನು ಕೂಡ ಹಿಂದೂ, ನನಗೂ ಕೂಡ ನಿಮ್ಮ ಎಚ್ಚರಿಕೆ ಸಿಕ್ತು. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಹಿಂದೂಗಳು ಅಂತ ಹುಳ ಬಿಟ್ಕೊಂಡು ಆ ಮಂಗಳೂರನ್ನ, ಚಿಕ್ಕಮಂಗ್ಳೂರನ್ನ, ಶಿವಮೊಗ್ಗನ ಹಾಳು ಮಾಡಿ ಇಟ್ಟಿದ್ದೀರಾ. ಓಕೆ, 11 ವರ್ಷದಿಂದ ಹಿಂದೂಗಳ ಸರ್ಕಾರ ಆಯ್ತಲ್ಲ, ಟೀ ಮಾರುವವನ ಕೈಯಲ್ಲಿ ಸರ್ಕಾರ ಕೊಟ್ಟಿದ್ದೀರಾ. ಏನು ಭದ್ರತೆ ಕೊಟ್ಟಿದ್ದೀರಾ? ಫಸ್ಟ್ ವಿಲ್ ಟಾಕ್ ಅಬೌಟ್ ಆರ್ಥಿಕ ಭದ್ರತೆ. ತಿಂಗಳಲ್ಲಿ 30 ದಿವಸ ಅಕ್ಕ ಹಿಂದೂಗಳಿಗೆ ಕೊನೆ ಎಚ್ಚರಿಕೆ ಅಕ್ಕ, ಕೇಳಿಸ್ಕೊ. ತಿಂಗಳಲ್ಲಿ 30 ದಿವಸ ಕೆಲಸ ಮಾಡಿದ್ರೆ ಅಕ್ಕ, 15 ದಿವಸ ಇವನು ಟೀ ಮಾರೋನಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಹೈಯೆಸ್ಟ್ ಪೆಟ್ರೋಲ್ ರೇಟ್ಸ್, ಇನ್ಫ್ಲೇಷನ್, ಬೆಲೆ ಏರಿಕೆ ತಾಂಡವ ಆಡ್ತಾ ಇದೆ. ಓಕೆ, ನಿಮ್ಮ ಪ್ರಕಾರ ಹಿಂದೂಗಳಂದರೆ ಅದಾನಿ ಅಂಬಾನಿ ಸರ್ಕಾರಕ್ಕೆ ಬಂಡವಾಳ ಕೊಡೋರು ಒಬ್ಬರೇನಾ? ನಾವ್ಯಾರು ಹಿಂದೂಗಳಲ್ಲ ಅಕ್ಕ? 2,000 ಜನ ರೈತರು ಸತ್ತೋಗವ್ರೆ, 21 ಲಕ್ಷ ಹೆಣ್ಣು ಮಕ್ಕಳು ಕಳೆದ 8 ವರ್ಷದಲ್ಲಿ ಕಾಣೆ ಆಗಿದ್ರೆ. ಅದರಲ್ಲಿ ಎಷ್ಟು ಜನ ಹೆಣ್ಮಕ್ಳು ಕಾಣೆ ಆಗಿರ್ಬೋದು? ಏನು ಮಾಡೋರೆ ನಿಮ್ಮ ಹಿಂದೂ ಪ್ರಧಾನಿ, ಹಿಂದೂ BJP ಸರ್ಕಾರ? ಕರ್ನಾಟಕದಲ್ಲಿ ಒಬ್ಬರ ಮುಖದಲ್ಲಿ ಕಳೆ ಇಲ್ಲ, ಬರೀ ಟ್ಯಾಕ್ಸ್ ಕಟ್ಕೊಂಡೇ ಸಾಯ್ತಾ ಇದ್ದಾರೆ. ಅಪ್ಪ ಅಮ್ಮನಿಗೆ ಕಾನ್ವೆಂಟಿಗೆ ಕಳ್ಸೋಕ್ಕೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕು. ಬೆಳಗ್ಗೆ ಇದ್ದರೆ ಅತಿ ಬೆಲೆ ಏರಿರುವ ತರಕಾರಿ ಕೊಂಡ್ಕೊಬೇಕು, ಬಸ್ ಪಾಸ್ಗಳು ಕೊಂಡ್ಕೊಬೇಕು, ತಿಂಗಳು ಬಾಡಿಗೆ ಕಟ್ಟಬೇಕು. ಎಲ್ಲಾದರೂ ₹1 ಉಳಿತದ ಅಕ್ಕ? 11 ವರ್ಷ ನಿಮ್ಮ ಟೀ ಮಾರೋನ್ ಕೈ ಕೊಟ್ಟಿದ್ದೀವಿ, ಎಲ್ಲಾದರೂ ₹1 ಉಳಿಸಿದೀನಕ್ಕ? ಯಾವ ಹೆಚ್ಚಿಗೆ ಕೊಡ್ತಾ ಇದೀಯಕ್ಕ ನೀನು? ಓಕೆ, ಫ್ರಾನ್ಸ್ಗೆ ಹೋದ್ರೆ ಫ್ರಾನ್ಸ್ ಜನ, ಅಲ್ಲಿ ಯಾರು ಫ್ರಾನ್ಸು ಮುಸಲ್ಮಾನರು ಅನ್ನಲ್ಲ ನಿಮ್ಮ ಥರ. ದ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇನ್ ದ ವರ್ಲ್ಡ್ ಆಫ್ ಫ್ರಾನ್ಸ್, ಜಪಾನ್. ಜಾತಿ ಧರ್ಮಗಳ, ನಿಮ್ಗೆ ಜಾತಿ ಧರ್ಮ ಏನು ಬೇಕಾಗಿದೆ ಗೊತ್ತಾ? ನಮ್ಮನ್ನು ಲೂಟಿ ಮಾಡೋಕ್ಕೆ. ಆಯಿತು, ಹಿಂದೂಗಳಿಗೆ ಅಧಿಕಾರ ಕೊಟ್ರಲ್ಲ 2014ರಲ್ಲಿ. 2014ರವರೆಗೂ ಆಯಿತು, ಮಿಕ್ಸ್ಡ್ ಅವರು ಹಿಂದೂ ವಿರೋಧಿಗಳೇ ನಡೆಸ್ತಾ ಇದ್ರು ಅನ್ಕೊಳ್ಳೋಣ. ಹಿಂದೂ ವಿರೋಧಿಗಳು ಈ ದೇಶದಲ್ಲಿ ನಿಮ್ಮ ಪ್ರಕಾರ BJP, ಮನಮೋಹನ್ ಸಿಂಗು ಹಿಂದೂ ವಿರೋಧಿ ಅಂತಲೇ ಅನ್ಕೊಂಬಿಡೋಣ. 50 ಲಕ್ಷ ಕೋಟಿ ಸಾಲ ಇತ್ತು ಅಕ್ಕ. ನಿಮ್ಮ ಹಿಂದೂ ಮೋದಿ ಕೈ ಕೊಟ್ಟ ಮೇಲೆ 251 ಲಕ್ಷ ಸಾಲ ಮಾಡಿಟ್ಟವನೆ. ಅಂದರೆ ನೀವು ಅಧಿಕಾರ ಬರೋದು ಲೂಟಿ ಮಾಡಿ ನುಂಗಕ್ಕ. ಏರ್ಪೋರ್ಟ್ಗಳನ್ನೆಲ್ಲ ಅದಾನಿಗೆ ಮಾಡ್ಸಾಕಿದ್ದೀರಾ. ಅಂದರೆ ಹಿಂದೂಗಳು ಸರ್ಕಾರ ಅಂತ ಹೇಳಿದ್ರೆ ಇರೋ ಬರೋ ಏರ್ಪೋರ್ಟ್ಗಳು, ಪೋರ್ಟ್ಗಳನ್ನೆಲ್ಲ ಅವ್ನಿಗೆ ಮಾರಾಕೋದು. ಸರ್ಕಾರ ಆಸ್ತಿಗಳನ್ನೆಲ್ಲ, ಟೋಲ್ ಗೇಟು ಆಯ್ತಮ್ಮ. ನ್ಯಾಷನಲ್ ಹೈವೇನಲ್ಲಿ ಬರೀ ಮುಸಲ್ಮಾನರೇ ಓಡಾಡ್ತಾರಾ? ಕಿಚನ್ಸೇ ಓಡಾಡ್ತಾರಾ? ಯಾಕೆ? ಮೊದಲ ಬಾರಿ ಅದ್ವಾನಿ BJP ಸರ್ಕಾರ ಮಾಡಿದ್ಮೇಲೆ ರೋಡ್ಗಳನ್ನ ಮಾರಾಕ್ದ. ಇವತ್ತು ರೋಡ್ಗಳಲ್ಲಿ ನ್ಯಾಷನಲ್ ಹೈವೇಲಿ ಹೋಗ್ಬೇಕು ಅಂದರೆ ದುಡ್ಡು ಕೊಟ್ಟರೆ ಹೊರಡೆ ಬಿಡ್ತಾರೆ, ಇಲ್ಲಾಂದ್ರೆ ಉಗಿದು ಓಡಿಸ್ತಾರೆ, ಗಲಾಟೆ ಮಾಡ್ತಾರೆ ನಮ್ಮ ಮೇಲೆ. ಯಾವ ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾ ಇದೆಯಾ ತಾಯಿ ನೀನು? ಯಾವ ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾ ಇದೀಯಾ? ಮೈ ಮೇಲೆ ಎಚ್ಚರ ಇದೆಯಾ ನಿನಗೆ? ತಲೆಯಲ್ಲಿ ಬುದ್ಧಿ ಇದೆಯಾ? ಅಲ್ಲ, ಅವಳು ಚೈತ್ರಾ ಕುಂದಾಪುರ್ ಹಿಂದೂ ಅಂದ್ಕೊಂಡು 5 ಕೋಟಿ ವಸೂಲಿ, FIR, ಅರೆಸ್ಟ್ ಮಾಡಿದ್ರೆ ತಲೆ ಚಕ್ಕರು. ಆಹಾ, ಏನು ಹಿಂದುತ್ವ ನಿಮ್ಮದು? ಹಿಂದೂಗಳಂದರೆ ನಾವು ಹಿಂದೂ ಅಂತ ಹೇಳ್ಕೊಳಲ್ಲ. ನಿಮಗೆ ರಾಜಕೀಯ ಬೇಕಾಗಿದೆ, ಅಧಿಕಾರ ಬೇಕಾಗಿದೆ. ಪ್ರಜ್ವಲ್, ನಿಮ್ಮ ಸಿಸ್ಟರ್ ಕನ್ಸರ್ನ್ ಪಾರ್ಟಿ JDS ಪ್ರಜ್ವಲ್, ಮಾಜಿ ಪ್ರಧಾನಿ ಮೊಮ್ಮಗ, 3,000 ಜನ ಹೆಣ್ಮಕ್ಳನ್ನ ಬೀದಿ ಪಾಲ್ ಮಾಡಿಬಿಟ್ಟ, ಮಾನ ಮರ್ದಿ ತೆಗೆದ, ವಿಡಿಯೋಗಳು ಮಾಡ್ಕೊಂಡ, ಸ್ವತಃ ಜೈಲಲ್ಲಿ ಇದ್ದಾನೆ ರೇಪ್ ಕೇಸಲ್ಲಿ. ಅವನೇನು ಪ್ರಜ್ವಲ್ನ ಕೇಳಿಲ್ಲ ತಾವು? ಅಂದರೆ ರೇಪುಗಳು ಮಾಡಿದ್ರು ಪರವಾಗಿಲ್ಲ, ಯಾವ ಕೇಳಲ್ಲ. ಮುಸಲ್ಮಾನರು ಅಂತ ಹೇಳ್ಕೊಂಡು, ಮುಸಲ್ಮಾನರ ಹೆಸರು ಹೇಳ್ಕೊಂಡು ಪಾಕಿಸ್ತಾನ. ಓಕೆ, ಈಗ ಮುಸಲ್ಮಾನರ ವಿಚಾರಕ್ಕೆ ಬರ್ತೀನಿ, ಪಾಕಿಸ್ತಾನ ವಿಚಾರಕ್ಕೆ ಬರ್ತಿದ್ದೀನಿ. ನಮ್ಮ ದೇಶಕ್ಕೆ ಡ್ರಗ್ಸ್ ಬರೋದು ನಿನಗೆ ತಾಕತ್ತಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ತಾಯಿ ನೀನು. ಅಕ್ಕ, ಈ ಹಿಂದೂಗಳಿಗೆ ಕೊನೆಯ ಎಚ್ಚರಿಕೆ ಅಕ್ಕ, ನಿನಗೆ ಕೇಳ್ತಾ ಇರೋದು. ಅಫ್ಘಾನಿಸ್ತಾನದಲ್ಲಿ ಡ್ರಗ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಪಾಕಿಸ್ತಾನದ ಮೂಲಕ. ಚಾಲೆಂಜ್ ಇದು. CBI ಡೈರೆಕ್ಟರ್ಗೆ ಚಾಲೆಂಜು, ED ಡೈರೆಕ್ಟರ್ಗೆ ಚಾಲೆಂಜು, ನಿಮ್ಮ BJPಗೆ ಚಾಲೆಂಜು, ನಿಮ್ಮ ಅವನು ಜೇಮ್ಸ್ ಬಾಂಡ್ ಅನ್ಕೊಂತಾನಲ್ಲ ಏನೋ, NIA ಚೀಫ್ ಅಜಿತ್ ಡೋವಲ್, ಅವನಿಗೂ ಚಾಲೆಂಜು. ಈ ಡ್ರಗ್ಸ್ ಅನ್ನೋದು ಅಫ್ಘಾನಿಸ್ತಾನದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಪಾಕಿಸ್ತಾನದ ಮೂಲಕ ಗುಜರಾತದ 2 ಪೋರ್ಟ್ ಓನ್ಡ್ ಬೈ ಅದಾನಿ, ಈ 2 ಪೋರ್ಟ್ ಮುಖಾಂತರ ಡ್ರಗ್ಸು ಅಫ್ಘಾನಿಸ್ತಾನ ಡ್ರಗ್ಸು ಪಾಕಿಸ್ತಾನದ ಮೂಲಕ ಇಂಡಿಯಾಗೆ ಎಂಟ್ರಿ ಆಗುತ್ತೆ. ಮುಂಡ್ರಾ ಪೋರ್ಟ್, ದ್ವಾರಕಾ ಪೋರ್ಟಿಂದ 2 ಓನ್ಡ್ ಬೈ ಅದಾನಿ.
3 ವರ್ಷಕ್ಕೆ ಮುಂಚೆ 30,000 ಕೋಟಿ ಬೆಲೆಯ ಡ್ರಗ್ಸಿಗೆ ಹಾಕಂತು ಅದನ್ನೆಲ್ಲಿ ಮುಚ್ಚಾಕರೋ ನಿಮ್ಮವ್ರಿಗೆ ಗೊತ್ತಿಲ್ಲ. ಇದೇ ಹಿಂದೂ ಸರ್ಕಾರ. ಗುಜರಾತಲ್ಲೂ ಹಿಂದೂ ಸರ್ಕಾರ ಇದೆ, ಕೇಂದ್ರದಲ್ಲೂ ಹಿಂದೂ ಸರ್ಕಾರ ಇದೆ. ಆದರೂ ಕೂಡ ಡ್ರಗ್ಸು ಗುಜರಾತ್ ಪೋರ್ಟಿಂದ ಇಡೀ ಭಾರತಕ್ಕೆ ಹರಡುತ್ತೆ. ಕರ್ನಾಟಕಕ್ಕೆ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ. ಅಲ್ಲಿಂದ ಅಲ್ಲಿ ನಮ್ಮ ಏನೋ ಗುಜರಾತಿಂದ ಬಾಂಬೆಗೆ ಹವಾಲಾ ಟ್ರೈನಲ್ಲಿ ಬರ್ತದೆ. ಅಲ್ಲಿಂದ ಒಬ್ಬ ಅಡ್ಕಸ್ವಿ ಜನಪ್ರತಿನಿಧಿ ತನ್ನ ಬಸ್ಸುಗಳಲ್ಲಿ ಸ್ಮಗ್ಲಿಂಗ್ ಮಾಡ್ಕೊಂಡು ಇಡೀ ಕರ್ನಾಟಕಕ್ಕೆ ಆ ಡ್ರಗ್ ಅನ್ನೋ ವಿಷನ ಹಂಚ್ತಾ ಇದ್ದಾನೆ. 20 ವರ್ಷದಿಂದ 23 ವರ್ಷದಿಂದ ಗುಜರಾತಲ್ಲಿ ಹಿಂದೂಗಳ ಸರ್ಕಾರ ಐತೆ. ಡ್ರಗ್ ಮಾರಿಸ್ತಾ ಇದ್ದೀರಾ, ಯಾಕೆ? ಉತ್ತರ ಇದೆಯಾ? ಓಕೆ, ನಿಮ್ಮ ಹತ್ರ ಏನೋ ಉತ್ತರ ಇಲ್ಲ. ಅಕ್ಕ ಕೊನೆ ಎಚ್ಚರಿಕೆ ಹಿಂದೂ ಅಕ್ಕ ಪ್ರವೀಣ್ ಸೂದ್ CBI ಡೈರೆಕ್ಟರ್ ಹತ್ರ ಇದೆಯಾ? ರಾಹುಲ್ ಗಾಂಧಿ ಊಸ್ ಬಿಟ್ರೆ ಗೊತ್ತಾಗುತ್ತೆ CBI ಡೈರೆಕ್ಟರ್ಗೆ, ಇಂಟೆಲಿಜೆನ್ಸಿ ಅವ್ರಿಗೆ. ಇಷ್ಟು ಕೋಟ್ಯಾಂತರ ರೂಪಾಯಿ ಡ್ರಗ್ ಇಂಡಿಯಾಗೆ ಎಂಟ್ರಿ ಆಗ್ತಾ ಇದೆಯಲ್ಲ ಗುಜರಾತಿಂದ, ಗೊತ್ತಿಲ್ವಾ CBI ಡೈರೆಕ್ಟರ್ಗೆ? ನಿಮ್ಮ ಮೋದಿ ಗೊತ್ತಿಲ್ವಾ? ಕರ್ನಾಟಕದಲ್ಲಿ ಮಕ್ಕಳು ಕಾಲೇಜ್ಗೆ ಹೋಗೋರು ಏನೋ ಸೈಂಟಿಸ್ಟ್ಗಳಾಗಬೇಕು, ಲಾಯರ್ಗಳಾಗಬೇಕು, ಇಂಜಿನಿಯರ್ಗಳು, ಡಾಕ್ಟರ್ಸ್ ಆಗಬೇಕು. ಡ್ರಗ್ ನಶೆಯಿಂದ ಡ್ರಗ್ ಪೆಡ್ಲರ್ಸ್ ಆಗ್ತಾ ಇದ್ದಾರೆ, ಕಳ್ಳರಾಗ್ತಾ ಇದ್ದಾರೆ, ಕ್ರಿಮಿನಲ್ಸ್ ಆಗ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಾ? ಯಾಕೆ? ಇದೇ ಗುಜರಾತಲ್ಲಿ ಏನೋ ಮುಸಲ್ಮಾನರನ್ನ ವಿರೋಧ ಮಾಡೋ, ಪಾಕಿಸ್ತಾನ ವಿರೋಧ ಮಾಡೋ ಸರ್ಕಾರ ಇರಬೇಕಾದ್ರೆ ಅದೇ ಗುಜರಾತಲ್ಲಿ ಪಾಕಿಸ್ತಾನ ಮೂಲಕವಾಗಿ ಡ್ರಗ್ ಎಂಟ್ರಿ ಹೆಂಗೆ ಕೊಡುತ್ತೆ? ಸಾಲ ಹೆಂಗೆ ಮಾಡ್ದ ಟೀ ಮಾರೋನು? ದೇಶಕ್ಕೆ ಪ್ರಧಾನಿ ಬರ್ತಾನೆ ಹೋಯ್ತಾನೆ. ನಾವು ಅದೆಲ್ಲ ಇಂಪಾರ್ಟೆಂಟು, ದೇಶ ಇಂಪಾರ್ಟೆಂಟ್ ನಮಗೆ. 140 ಕೋಟಿ ಜನ ಇಂಪಾರ್ಟೆಂಟು.